ಅಲ್ಲ ಬೆಂಗಳೂರು ಕುಂದಾಪುರ ಬೈಕಲ್ಲ? ಹಾಂ, ಬೈಕಲ್ಲೇ ಹೋಗ್ತೀನಿ ಗಾಯ್ಸ್. ಫೈನಲಿ ಒಂದು ಲೈಫ್ ಸೇವರ್ ಶಾಪ್ ಇಲ್ಲೇ ಇದೆ, ಇಲ್ಲೇ ಒಂದು ಟೀ ಕುಡ್ಕೋಪ್ಪ ಗಾಯ್ಸ್. ಇವಾಗ ಟೈಮ್ ಬೆಳಿಗ್ಗೆ 3 ಗಂಟೆ. ಇವಾಗ ನಮ್ಗೆ ಸಿಗೋದು ಶಿರಾಡಿ ಘಾಟ. ಅಪ್ಪ, ಯಾವ ಹಳಿ ಜಬ್ ಗಾಡಿ ಇದೆ ದುರ್ಗಾಂಬ ಇಲ್ಕಾಣಿ. ಇದೆಲ್ಲ ಕಿತ್ತೋಯ್ತಲ್ಲ ಈ ಬದಿದೆಲ್ಲ. ಈ ಬಸ್ಸಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇಲ್ಕಾಣಿ. ಓ, ವೆಲ್ಕಮ್ ಟು ಮ್ಯಾಂಗ್ಳೂರ್ ಇಂಡಸ್ಟ್ರಿಯಲ್ ಏರಿಯಾ. ಏನಾಯ್ತು ಮರ ಇಲ್ಲಿ? ಟೈಮ್ ಇವಾಗ ಎಕ್ಸಾಕ್ಟ್ಲಿ ರಾತ್ರಿ 10 ಗಂಟೆ 42 ನಿಮಿಷ ಆಗಿದೆ. ಇವಾಗ ಬೆಂಗಳೂರಲ್ಲಿದ್ದೀನಿ, ಊರಿಗೆ ಹೊರಟಿದೆ ಕುಂದಾಪುರಿಗೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಮತ್ತೊಮ್ಮೆ ವ್ಲಾಗ್ಗೆ ಸ್ವಾಗತ. ಬನ್ನಿ ಇವತ್ತಿನ ರೈಡ್ನ ಸ್ಟಾರ್ಟ್ ಮಾಡುವ. ಜೈ ಶ್ರೀರಾಮ್. ಕರೆಕ್ಟ್ 10:15 ಆಯ್ತು ಆಲ್ಮೋಸ್ಟ್. ಬೆಂಗಳೂರು ಬಿಡ್ತಾ ಇದ್ದೀನಿ ಇನ್ನು. ಯೂಶ್ವಲಿ ನಾನು ಬೇಗ ಹೊಡ್ತಿದ್ದೆ, ಒಂದು 7-8 ಗಂಟೆ ಹಂಗೆ. ಬಟ್ ಎಂತಂದರೆ ಮೊನ್ನೆಯಿಂದ ಒಂದು 8 ದಿನದ ಮಳೆ ಹತ್ತಿತ್ತು ಬೆಂಗಳೂರಲ್ಲ. ಅದಕ್ಕೋಸ್ಕರ ಸುಮ್ಮನೆ ಎಂತಕ್ಕೆ ರಿಸ್ಕ್. ಮಳೆಯಾರ್ಗೂ ಹೋಯ್ತಲ್ಲ ಬೆಂಗಳೂರು ಬದ್ದು ಹೆಂಗೆ ಜಾಮ್ ಆತ್ತಂದಳಿ. ಅದು ಅಲ್ಲದೆ ಜಾಲಹಳ್ಳಿ ಕ್ರಾಸ್ ಹತ್ರ ಕೇಂಬುದು ಬೇಡ, ಸಮ ಜಾಮ್ ಆಯ್ತು ಗಂಟೆಗಟ್ಟಲಿ. ಸುಮ್ಮನೆ ಎನರ್ಜಿ ಎಲ್ಲ ಅಲ್ಲೇ ವೇಸ್ಟ್ ಆಯ್ತು. ಅದಕ್ಕೋಸ್ಕರ ಲೇಟ್ ನೈಟೇ ಸ್ವಲ್ಪ ಹೊರಡು ಅಂದೇಳಿ ಹೊರಟದ್ದು. ಈಗ ಹೊರಟ್ರೆ ಒಂದು ಬೆಳಿಗ್ಗೆ ಒಂದು 7-8 ಗಂಟೆ ಹಂಗೆ ಮನೆಗಿರುತ್ತೆ. ಸುಮಾರು ದಿನ ಆದಮೇಲೆ ರೈಡ್ ಮಾಡ್ತಾಯಿದ್ದೀನಿ. ಒಂಥರ ಏನೋ ಹೊಸ ಎಕ್ಸ್ಪೀರಿಯೆನ್ಸ್ ಥರ ಆಗ್ತಾಯಿದೆ. ಹೊಸದಾಗಿ ಮೋಟೋ ವ್ಲಾಗ್ ಮಾಡ್ದಂಗಿದೆ. ನನಗಂತೂ ಎಕ್ಸೈಟ್ಮೆಂಟ್ ಇದೆ, ಲಾಂಗ್ ರೈಡ್ ಹೋಗ್ತಾಯಿದ್ದೀನಿ ಅಂತ. ಅಟ್ಲೀಸ್ಟ್ ಬೇರೆ ಬದಿಗೆ ಎಲ್ಲಿಗೂ ಹೋಗ್ತಾ ಇಲ್ಲ. ನಮ್ಮದಂತೂ ಕುಂದಾಪುರ ಬೆಂಗಳೂರೇ ಸುಮಾರು ಟ್ರಿಪ್ ಆಯ್ತಾ ಅಂದೇಳಿ. ಸೊ ಇವತ್ತಂತೂ ನೈಟ್ ಓಡಿಸ್ತಾ ಇದ್ದೀನಿ, ದುರ್ಗಮ್ಮ ಬಸ್ ಡ್ರೈವರ್ ಥರ. 10:15 ಬಿಡ್ತಾಯಿದ್ದೀನಿ. ಎಕ್ಸೈಟ್ಮೆಂಟ್ ಇದೆ. ಸ್ವಲ್ಪನೂ ರೆಸ್ಟ್ ಮಾಡಲ ನಾನು. ಯೂಶ್ವಲಿ ನೈಟೆಲ್ಲ ಗಾಡಿ ಓಡಿಸೋದಾದ್ರೆ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀನಿ. ನಾನು ಮನೆ ಕಾಣಲೇ ಇಲ್ಲ. ಆಫೀಸಿಗೆ ಹೋಯ್ದೆ ಇವತ್ತು, ಒಂದು 7 ಗಂಟೆ ಬಂದೆ. ಸ್ವಲ್ಪ ಹೊತ್ತು ಮನೆ ಕಂಬಕೊಂಡೆ. ಈ ರೈಡ್ ಎಕ್ಸೈಟ್ಮೆಂಟಲ್ಲಿ ನಿದ್ರೆ ಬರಲಿಲ್ಲ. ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡೆ, ಎಲ್ಲ ಟಾಪ್ ಬಾಕ್ಸ್ ಎಲ್ಲ ಹಾಯ್ಕೊಂಬೊಳಗೆ ಇಷ್ಟೊತ್ತಾಯ್ತು ಕಣಿ. ಊಟ ಮಾಡಲೇ ಇನ್ನು. ಆನ್ ದ ವೇ ಎಲ್ಲಾದರೂ ಸ್ಟಾಪ್ ಹಾಕು ಅಂದಳಿ. ಯೂಶ್ವಲಿ ಹಾಸನ ಹೈವೇಲಿ ಯಾವ್ದಾದ್ರು ಡಾಬಾನ ಎಂಥದ್ದು ಹೋಟ್ಲ್ ಎಂಥದ್ದು ಓಪನ್ ಇರುತ್ತೆ ಯೂಶ್ವಲಿ. ಅಲ್ಲೇ ಊಟ ಮಾಡೋ. ವೆದರ್ ಮಾತ್ರ ಒಳ್ಳೆ ಚಿಲ್ಡಾಗಿದೆ ಇವತ್ತಾಗೆ. ಇಲ್ಲಿಂದ ನಮ್ಮದು ಹಾಸನ ಸಕಲೇಶ್ಪುರ ಹಾಪುಲರಿ ಹಿಂಗೆ ಕೋಲ್ಡ್ ಇರುತ್ತೆ. ಶಿರಾಡಿ ಘಾಟಿ ಇಳಿತಿದ್ದಂಗೆ ಸ್ವಲ್ಪ ಸೆಕೆ ಹತ್ತೇನೋ ಕಾಣ್ಕ. ಮಳೆಗಿಳಿ ಸಿಗದೆ ಇದ್ರೆ ಸಾಕು, ಅದೊಂದು ಬಿಗ್ಗೆಸ್ಟ್ ನೈಟ್ ಮೇರ್. ಈಗ ರೈನ್ ಕೋಟ್ ತಗೊಂಡಿದೆ ಯಾವುದಕ್ಕೂ. ಓ ಜಸ್ಟ್ ಮಿಸ್. ಎಲ್ಲ ಖಾಲಿ ರೋಡ್ಗಳು. ಇದು ಏರ್ಫೋರ್ಸ್ ಸ್ಟೇಷನ್ ಜಾಲಹಳ್ಳಿ. ಸುಗಮ AC ಬಸ್. ನಮ್ಮದು ಶ್ರೀದುರ್ಗಂ ಬದಿತ್ತು ಕಣೆ, ಊರು ಬದಿದು. ಇಲ್ಲೆಲ್ಲ ಪಿಕಪ್ ಮಾಡ್ಕೊಂಡು ಹೋಗ್ತಾವಾಗ. ದುರ್ಗಮ್ಮ ಬಸ್ ಒಂದು ಬೆಳಿಗ್ಗೆ ಮೋಸ್ಟ್ಲಿ ಒಂದು 6:30-7 ಗಂಟೆ ಹಿಂಗೆ ಹೋಗ್ಬೋದು ಕುಂದಾಪುರಿಗೆ. ನಂದು ಅಷ್ಟೇ ಅದು. ಮೆಟ್ರೋ ಹೊತ್ಕೊಂಡು ಮೆಟ್ರೋ ಮೇಲೆ ಮೋಸ್ಟ್ಲಿ ಲಾಸ್ಟ್ ಮೆಟ್ರೋ ಇರಬೇಕು. 11 ಗಂಟೆ ಆಯ್ತಪ್ಪ. ಕಾಣಿ ಬೈಕಿಗೆ ಹೋಗೋಕ್ಕಲ್ಲ ಎಂಥ ಅವಸ್ಥೆ ಮಾರಸೆ. ಒಟ್ಟು ಅಸಡ್ಡೆ ಅಂದರೆ ಸಾಮಾನ್ಯ ಅಸಡ್ಡೆ ಅಲ್ಲ. ಅಲ್ಲಿ ಅವನು ಗಾಡಿ ತಂದು ಅಲ್ಲೇ ನಿಲ್ಸ್ಕೊಂಡಿದ್ದೆ. ಬೈಕಿನ ಟೋಲ್ ಕೊಟ್ಟೋದಿಲ್ಲ ಅಂದ್ರೆ ಈ ನಮ್ಮನೆಲ್ಲ ಮಾಡೋಕ್ಕಾಗ. ಯಪ್ಪ, ಇದು ಯಾವ ಹಳಿ ಜಬ್ ಗಾಡಿ ಇದೆ ದುರ್ಗಾಂಬ ಇಲ್ಕಾಣಿ. ಇದೆಲ್ಲ ಕಿತ್ತೋಯ್ತಲ್ಲ ಈ ಬದಿದೆಲ್ಲ. ಇಂಥ ಗಾಡಿಯಲ್ಲಿ ಎಂತ ಕೊಡ್ತಾರೆ ಮಾರ? ಯಾರ್ದಾರು ಜೀವ ತಗೋಕ ಎಂತ ಇತ್ತದ್ರಾಗೆಲ್ಲ ಕಿತ್ತು ಬತ್ತವ. ಯಾರು ಮರ ಇದೆ? ಈ ಬಸ್ಸಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇಲ್ಕಾಣಿ. ಎಲ್ಲ ಕಿತ್ತು ಹೋಯ್ತಿದೆ. ಒಳಗೆ ಹೆಂಗೆ ಮನೆ ಕಂಬರೋರು ಹೆಂಗಿನಾರಪ್ಪ ಒಳಗೆ. ಎಂಥ ಬಸ್ ಮಾರ! ಅವ ಮೇಲಿದ ನೆಗೆಡ್ತಿದ್ದ. ಎಂಥ ಬಸ್ ಮಾರ ಇದು, ಹೆಂಗೆ ಗೊತ್ತ್ರಿ ಮಾರ? ಎಲ್ಲಿಗೆ ಗೊತ್ತಿಲ್ಲ ಈ ಬಸ್. ನಮ್ಮದಿದಂತೂ ಅಲ್ಲಪ್ಪ, ನಾನು ಬರೆದು ಕೊಟ್ಟೆ.
ಕುಂದಾಪುರ ಬಂದು ನಾ ಹಿಂಗಿನ ಬಸ್ ಎಲ್ಲೂ ಕಾಣಲ್ಲ, ಎಲ್ಲ ಒಳ್ಳೇದು ಬಸ್ ಎಂಥದ್ದು ದೇವರಿಗೆ ಗೊತ್ತಿತ್ತು. ಆಲ್ ರೈಟ್, ಲೆಟ್ಸ್ ಗೋ. 11 ಗಂಟೆ 6 ನಿಮಿಷ ಆಗಿದೆ ಆಲ್ರೆಡಿ, ಇನ್ನೂ ನೆಲಮಂಗಲ ಬರಲ್ಲ. ಈ ಬೆಂಗಳೂರು ಅಂತ ಸಿಟಿಯಲ್ಲಿ ಇರೋರು ಲೇಟ್ ನೈಟ್ ಹೊರಡು ಅಡ್ವಾಂಟೇಜ್ ಅಂತಂದರೆ ಇದೆ, ಟ್ರಾಫಿಕ್ ಕಡಿಮೆ ಇರುತ್ತೆ, ಆರಾಮ್ ಬೇಗ ಹೋಗ್ಲಕ್ಕ. ಮೋಸ್ಟ್ಲಿ ನಾನು ಸಾಯಂಕಾಲ 6 ಗಂಟೆ 7 ಗಂಟೆಗೆಲ್ಲ ಬಿಟ್ಟಿದ್ದಾರೆ. ನನಗೆ ಯಲಹಂಕ ದಿನ ನೆಲಮಂಗ್ಲಕ್ಕೆ ಬಪ್ಪಕ್ಕೆ 1.5 ಗಂಟೆ ಬೇಕಾದ. ಹಂಗಂತಲ್ಲ, ಯೂಶ್ವಲಿ ಸಿಟಿಯಲ್ಲಿ ಯಾರು ಇರ್ತಾರ ಅವರಿಗೆ ನೆಲಮಂಗ್ಲಕ್ಕೆ ಬಪ್ಪಕ್ಕೆ 1.5 2 ಗಂಟೆ ಬೇಕು. ಅದೇ ನೀವು ಲೇಟ್ ನೈಟ್ 11 ಗಂಟೆ 10 ಗಂಟೆಗೆಲ್ಲ ಬಿಟ್ಟಿದ್ದಾರೆ, ಆರಾಮ್ ಅರ್ಧ ಗಂಟೆಗೆ ಹೋಗ್ಲಕ್ಕೆ, ಅರ್ಧ ಮುಕ್ಕಾಲು ಗಂಟೆಯಲ್ಲಿ. ಅದೇ ಒಂದು ಅಡ್ವಾಂಟೇಜ್ ನೈಟ್ ಹಾಕೋದು. ನೋಡಿ ರೋಡಲ್ಲಿ ಕೆರೆದಾಕಿದ್ದಾರಲ್ಲ, ಎತ್ತ ಖತರ್ನಾಕ್ ಅಂದರೆ ಲೈನ್ಸ್ ನೋಡಿ ಕಾಣಿಸುತ್ತೆ, ಇಲ್ಲೇ ಗೊತ್ತಿಲ್ಲ ನಿಮಗೆ ನೈಟ್. ಆ ಲೈನ್ಸು ಎಂಥ ಖತರ್ನಾಕ್ ಅಂದರೆ ನಿಮ್ಮ ಸ್ಕೂಟರ್, ಆ್ಯಕ್ಚುಲಿ ಕಾರಿಗೆಲ್ಲ ಏನಂತಿಲ್ಲ, ಟೂ ವೀಲರಿಗೆ ಮಾತ್ರ ನಿಮ್ಮದು ಸ್ಕೂಟರ್ ಬೈಕಿ ಟಯರ್ ಏನಾದರೂ ಫ್ಲ್ಯಾಟ್ ಆಗಿದ್ರೆ ಮಾತ್ರ ಹೆವಿ ಜಾಗ್ರತೆಯಲ್ಲಿ ಓಡಿಸ್ಕೊ, ಹ್ಯಾಂಡ್ಲ್ ಬಾರ್ ಟೈಟ್ ಇಟ್ಕೊಂಡು ಓಡಿಸ್ಕೊ, ಇಲ್ಲಾಂದರೆ ವಾಬಲಾಗಿ ಪಕ್ಕ ಬೀಳ್ತೀರಿ ನೀವು. ನಂದು ಸುಮಾರು ಸಲ ಎಕ್ಸ್ಪೀರಿಯೆನ್ಸ್, ಸ್ಕೂಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಆಯಿತು, ಇದೇ ಹಿಮಾಲಯನಲ್ಲಿ ಎಕ್ಸ್ಪೀರಿಯೆನ್ಸ್ ಆಯಿತು. ಆವಾಗ ಟೈರ್ ಫ್ಲ್ಯಾಟ್ ಇತ್ತು, ಎಷ್ಟು ಜಾಗ್ರತೆ ಕಂಟ್ರೋಲ್ ಮಾಡಿದೆ ಅಂದರೆ ಸಡನ್ಲಾಗಿ ಬಂದಿತ್ತು ಅದು ಮಿಡಲ್ ಆಫ್ ದ ರೋಡಲ್ಲಿ. ಇವಾಗ 2 ಟೈರ್ ಹೊಸ್ತಲ್ಲ, ಎಂಥ ಫೀಲ್ ಆಗ್ತಿಲ್ಲ, ಅಷ್ಟು ನಾರ್ಮಲಾಗಿ ಹೋಗ್ತಿತ್ತು. ಆ್ಯಂಡ್ ಇವಾಗ ನಾನು ಎಕ್ಸಾಕ್ಟ್ಲಿ ನೆಲಮಂಗಲಕ್ಕೆ ಬಂದೆ ಕಾಣಿ. ಸೊ ಅಲ್ಲಿಂದ 10:45 ಬಿಟ್ಟಿದ್ದಲ್ಲ, 11 ಕಾಲ ಆಯಿತಾ, ಅರ್ಧ ಗಂಟೆಲಿ ಬಂದೆ ಕಾಣಿ. ಅದೇ ಹೇಳದ್ದು ನೈಟ್ ಬಿಡು ಅಡ್ವಾಂಟೇಜ. ಮಂಗಳೂರು 321, ಹಾಸನ 156, ಕುಣಿಗಲ್ 43. ನಾನು ಹಾಪೋ ರೂಟ್ ಹೆಂಗಿರುತ್ತಂದರೆ ಹಾಸನ, ಸಕಲೇಶ್ಪುರ, ಮಂಗಳೂರು, ಉಡುಪಿ, ಕುಂದಾಪುರ. ಯೂಶ್ವಲಿ ನಾನು ಒಂದೊಂದು ಸಲ ಹಾಸನ, ಬೇಲೂರು, ಆಗುಂಬೆ ಮೇಲೆ ಹೋತೆ. ಬಟ್ ಎಂತಂದರೆ ಈ ನೈಟ್ ಟೈಮೆಲ್ಲ ನಾನು ರೆಕಮೆಂಡ್ ಮಾಡೋದಿಲ್ಲ ಆ ರೂಟ್. ಯಾಕಂದರೆ ಒಂದು ಅಲ್ಲಿ ಜಾಸ್ತಿ ವೆಹಿಕಲೇ ತಿರುಗೋದಿಲ್ಲ ನೈಟು. ಏನಾದರೂ ಗಾಡಿಯಲ್ಲಿ ಏನೋ ಪ್ರಾಬ್ಲಮ್ ಆಯ್ತಪ್ಪ ಅಂದರೆ ತುಂಬ ಕಷ್ಟ. ನಿಮಗೆ ಮಂಗಳೂರು ಮೇಲೆ ಹೋಗೋದಾದ್ರೆ ಏನು ದೊಡ್ಡ ಹೈವೇ ಅಲ್ಲ, ವೆಹಿಕಲ್ಸ್ ತಿರ್ತಾ ಇರುತ್ತೆ. ಏನಾದರೂ ಹೆಲ್ಪ್ ಸಪೋರ್ಟ್ ಬೇಕಾದ್ರೆ ನಿಮ್ಗೆ ಸಿಕ್ಕತ್ತೆ. ಸ್ವಲ್ಪ ಸುತ್ತ ಒಂದು 30 ಕಿಲೋಮೀಟ್ರ್, ಬಟ್ ರೋಡ್ ಒಳ್ಳೆಯಿತ್ತು. ಇಲ್ಲಿ ಯಾವ್ದಪ್ಪ ಸರ್ಟೋರಿಯಸ್. ಊಟ ಮಾಡಲ ಗೈಸ್, 11:15 ಬಂತ. ಫಸ್ಟೊಂದು ಊಟ ಮಾಡ್ತೀವಿ, ಹೊಸ ಹೊತ್ತಿತ್ತು ಜೋರು. ಜಾಸ್ತಿ ಉಂಡ್ರೆ ನಿದ್ರಿ ಬದದು. ರೇಷ್ಮಾ ನನ್ನ ಹೊಟ್ಟಿಗಿಂತ ಫಸ್ಟ್ ಬೈಕ್ ಹೊಟ್ಟಿ ತುಂಬಿಸೋಕೆ ಈಗ 28 ಕಿಲೋಮೀಟರ್ ರೇಂಜ್ ಇತ್ತು ಅಷ್ಟೇ. ನಂಗೆ ಹೊಸವಾರ ಹ್ಯಾಂಗಾರು ಓಡಿಸ್ತೆ ನಾನು, ಬಟ್ ಬೈಕಿಗೆ ಪೆಟ್ರೋಲ್ ಇಲ್ಲ ಅಂದರೆ ಭಾರಿ ಕಷ್ಟ. ಅಯ್ಯಬ್ಬ. $107 ಐತಾ ಪೆಟ್ರೋಲ್ ಈಗ? ಒಬ್ಬ $3 ಜಂಪ್ ಆಯ್ತಾ ಕಣ? ಹೌದಾ? ಶಪ್ಪ, $4 ರೇಟ್ ಜಾಸ್ತಿ ಆಯ್ತು ಗೈಸ್ ಪೆಟ್ರೋಲ್. ಮಾನ್ಸೂನ್ ರೈಡ್ ಮಾಡೋದೇ ಬೇಡದೆ ಗೊತ್ತಿಲ್ಲಪ್ಪ. 1100 ಹಾಕಿದೆ. ಸುಮಾರು ದೂರ ಹೋದತ್ತು, ಹತ್ತತ್ರ ಮಂಗಳೂರವರಿಗೆ. ಏನಿದು ಎಷ್ಟೊಂದು ಬಸ್ಸು? ಓ, ಕದಂಬ ವೆಜ್. ಅಪ್ಪ, ಎಷ್ಟು ಬಸ್ ಇದೆ ಗಾಯ್ಸ್ ಇಲ್ಲಿ. ಅಪ್ಪ ಹೊಸವತ್ತಿತ್ತು ಮರ, ಇಲ್ಲೇ ಉಣ್ಕಪ್ ಸಾಮ್ನ ಅಂದಳಿ. ಬಟ್ ಆಲ್ರೆಡಿ ಮಸ್ತ್ ಜನ ಇರ್ತಾರೆ. ಆಲ್ರೆಡಿ ಅವರೇ ಮಸ್ತ್ ಜನ ಇರ್ತಾರ. ಬೇರೆ ಹೋಟ್ಲ ಕಾಂಬ. ನಮ್ಮ ಕರ್ನಾಟಕದ ಕಿರೀಟ ಐರಾವತ ಹೋಗ್ತಾ ಇದೆ ನೋಡಿ. ಸಣ್ಣಕ್ಕಿದ್ದಲ್ಲಿ ಒಂಥರ ಆಸೆ ಮಾರ, ಇಂಥ ದೊಡ್ಡ ಬಸ್ಗಳನ್ನೆಲ್ಲ ಓವರ್ಟೇಕ್ ಮಾಡ್ಕೊಂಡಳಿ. ಬಟ್ ಆಗಳಿನ ಗಾಡಿಯಲ್ಲಿ ಇಲ್ದನ ಓವರ್ಟೇಕ್ ಮಾಡೋದಂತ ಬಿಡಿ, ಕನಸಿನ ಮಾತು.
ಇವಾಗ ನೆರವೇರ್ತಾ ಇದೆ. ವೋಲ್ವೋ ಮಲ್ಟಿ ಆಕ್ಸಲ್ ಸೆಮಿ ಸ್ಲೀಪರ್. ಹಳಿ ಹಂತಿ ಕಾಣಿ ಲಿಟ್ರಲಿ ಯಬ್ಬ ಹೊಡಿತಿತ್ತಂದ್ರೆ ವೈಸರ್ಗೆ. ಕ್ಯಾಮ್ರದ್ ಕತೆ ಎಂತಂದೇಳಿ ಗೊತ್ತಿಲ್ಲ. ನಂದು ವೈಸರ್ ಎಲ್ಲ ಹುಳ ಹೊಡೆದು ಇದಾಗಿಬಿಟ್ಟಿತ್ತು. ಸಾಮಾನ್ಯ ಹುಳ ಅಲ್ಲ, ಒಂದು ರಾಶಿ ಹುಳ ಬರ್ತಿದ್ದು ಅಲ್ಲಿ ಕಣೆ. ನಿಮ್ಮ ಕ್ಯಾಮ್ರಾಗೆ ತೋರುತ್ತಾ ಇಲ್ಲಿ ಗೊತ್ತಿಲ್ಲ, ಅಲ್ಲಿ ಕಣೆ ಲೈಟ್ ಹತ್ರ ಕಣೆ. ಯಪ್ಪ ಜಸ್ಟ್ ಇಮ್ಯಾಜಿನ್ ಗುರು, ಜಸ್ಟ್ ಇಮ್ಯಾಜಿನ್ ವೈಸರ್ ಇಲ್ಲ ಅಂದ್ರೆ ಕಾಣಿ ನಂದು ಬೈಕ್ ಇದ್ರೆ ವೈಸರಲ್ಲಿ ಹೆಂಗೈತೆ ನೋಡಿ. ಹುಳ ಎಲ್ಲ ಸಿಕ್ಕ ಬಿದ್ದು ಸತ್ತೋಯ್ದು. ನನ್ನ ಜಾಕೆಟಿಗೆಲ್ಲ ಸಮ ಹಿಡ್ಕೊಂಡಿದ್ದೆ ಹುಳ ಎಲ್ಲ. ಗೋಪುರ ಕತ್ತಿ ಅಂತ ಗೊತ್ತಿಲ್ಲ, ಕಡಿಗೆ ಗಾಡಿಯಿಂದ ಇಳು ತೋರಿಸ್ತಾ ಕಾಣಿ. ಸ್ವಲ್ಪ ಇದ್ದು ಹುಳ ಎಲ್ಲ ಹೊಡೆ ಸತ್ತೋಯ್ದು. ಕ್ರೇಜಿ ಗುರು. ವೈಸರೆಲ್ಲ ಕಾಮ್ದಲ್ಲ, ಹೆಲ್ಮೆಟ್ ಇದು ಹುಳ ಹೊಡೆದಿದ್ದು ಫುಲ್ಲು. ಮಳಿ ಹಂತಿ ಗೈಸ್. ಇಲ್ಲೇ ಅದು ದ್ವಾರಕ ವೆಜ್ ಅಂದಳಿ ಹೋಟ್ಲಿತ್ತಪ್ಪ. ಇಲ್ಲಿ ಹಾಪ್ ಸಣ್ಣ ಅಂದಳಿ. ಮತ್ತಿನ್ನು ಇನ್ನು ಕಾಣ್ತಾ ಕಂಡ್ರೆ ಇನ್ನು ಎಲ್ಲಿ ಹೋಟ್ಲಿತ್ತು ಇಲ್ಲಿ ಅಂತ ಕತೆ ಗೊತ್ತಿಲ್ಲ. ಹುಳ ಹೊಡೆದಂದ್ರೆ ಸಾಮಾನ್ಯಕ್ಕಲ್ಲ. ತೀರ್ಥಹಳ್ಳಿ ಬಸ್ಸಲ್ಲಿ ಇಲ್ಲೇ ಇತ್ತಲ್ಲ ಪಾಪ. ಎಂಥದ್ದು ತಗೊಂಬ ವೆಜ್ ಅಲ್ಲಿ ಇಲ್ಲಿ ಕಣಿ. ಹುಳ ಎಲ್ಲ ಸ್ವಲ್ಪ ಇದ್ದೆ ಕಣಿ, ಎಲ್ಲ ಪಚ್ ಸಮ ಇದಾಗಿಬಿಟ್ಟಿತ್ತು. ಸತ್ತು ನಿಗರ್ ಗಂಡೆ ಇವದು ಸ್ವಲ್ಪ ಇಲ್ಲ. ಇನ್ನು ಜಾಕೆಟಾಗಿ ಎಷ್ಟೈತೆ ಗೊತ್ತಿಲ್ಲ ಇನ್ನು. ಗೈಸ್ ಇದೇ ಊಟ. ಸೊ ಸೌತ್ ಇಂಡಿಯನ್ ಮೀಲ್ಸ್ ಅಲ್ಲದೆ ನಾರ್ತ್ ಇಂಡಿಯನ್ ಮೀಲ್ಸ್ ತಂದ್ಕೊಟ್ಟ. ರೋಟಿ ಕಡೆ ದಾಲ್, ಎರಡು ಬಟಾಟಿ ಸುಕ್ಕ, ಕೂರ್ಮ ಕಂಡೋಗಿತ್ತಪ್ಪ ಅಂತ ಅನ್ಗುತ್ತೆ ಅಡುಗೆ. ಅನ್ನೋದಲ್ಲದೆ ಮಳಿ ಅಂತ ಇಂಡ ಗುರು. ಫೈನಲಿ ಬ್ಯಾಕ್. ಊಟ ಐತೆ ಮಾರ. ಊಟಕ್ಕೆ 168 ರೂಪಾಯಿ. ಮೋಸ್ಟ್ಲಿ ಲೇಟ್ ನೈಟ್ ಅಂದಳಿ ಎಂಥದ್ದು ಗೊತ್ತಿಲ್ಲ. ಹಾಂ, ಹುಳದಲ್ಲಿ ನಮಗೇನು ಪ್ರಾಬ್ಲಮ್ ಇಲ್ಲ. ವೈಸರ್ ಇದೆ. ವೈಸರ್ ಇದೆ ಅಲ್ಲ, ಕ್ಲೀನ್ ಮಾಡ್ಬೇಕೀಗ. ಹಾಂ, ಊರಿಗೆ ಹೌದು. ಹಾಂ, ಕ್ಯಾಮ್ರಾ ರೆಕಾರ್ಡ್ ಆಗತ್ತೆ. ಏನಕ್ಕೆ ಬೆನಿಫಿಟ್ ಏನು ಇದು? ಯೂಟ್ಯೂಬ್ಗೆ ಹಾಕ್ತೀನಿ. ಯಾವ ಕಡೆ? ಮಂಗಳೂರಾ? ಮಂಗಳೂರು ಇಂಟ್ರೆಸ್ಟಿಂಗ್ ಇದ್ರೆ ರೆಕಾರ್ಡ್ ಮಾಡ್ತೀರಾ? ಹಾಂ, ಏನಾದರೂ ಕಂಟೆಂಟು ಏನಾದರೂ ಇದ್ದರೆ. ನಿಮ್ಮ ಎಲ್ಲಿ ಹೋಗ್ತಾ ಇದ್ದೀರಾ? ನಾವು ಉಡುಪಿ. ನಾನು ಉಡುಪಿ ಹತ್ರ ಅಲ್ಲಿಂದ 30 ಕಿಲೋಮೀಟರ್ ಕೋಟ ಅಂತ ಹೋಗ್ತಾ ಇದ್ದೀನಿ. ನನ್ನ ಕುಂದಾಪುರ. ಕುಂದಾಪುರನ? ಹೇಳೋದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ದೀನಿ ನಾನು. ಬೆಂಗಳೂರು ಇದರಿಂದ ದೂರ ಹೋಗ್ತೀಯಾ? ಅಭ್ಯಾಸ ಇದೆ. ಅಲ್ಲ, ಬೆಂಗಳೂರು ಕುಂದಾಪುರ ಬೈಕಲ್ಲ? ಹಾಂ, ಬೈಕಲ್ಲೇ ಹೋಗ್ತೀನಿ ಯೂಶ್ವಲಿ. ಇದೇನಿದೆ? ಎಲ್ಲ ಸೇಫ್ಟಿ ಇಲ್ಲೆಲ್ಲ ಇರತ್ತೆ. ಹೇಗೆ ಹುಡುಗರು ಒಳ್ಳೇದಾಗಲಿ. ಯಾವ್ದಾದ್ರು ಇದು? ಇದು ಹಿಮಾಲಯನ್. ಬೋರ್ ಆಗಲ್ಲ ಆಲ್ರೆಡಿ ಹಾಕಂತ್ಯಾ? ಹಾಂ ಆಡೋಕೊಂಬೋದು. ಇಲ್ಲಿ ಯಾವ್ದ್ರಲ್ಲಿ? ಇಲ್ಲೇ ಇದೆಯಲ್ಲ ಸಿಸ್ಟಮ್. ಫೋನ್ ಕನೆಕ್ಟ್ ಆಗಿರುತ್ತೆ ಅದಕ್ಕೆ? ಹಾಂ, ಫೋನ್ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಒಳಗೆ ಸ್ಪೀಕರ್ ಇದೆ. ಸ್ಪೀಕರ್ ಹಾಕ್ಕೊಂಡು ಹೋಗ್ಬೋದು. ಇಲ್ಲಿ ಲಾಕ್ ಮಾಡ್ತೀನಲ್ಲ, ಮಾತಾಡ್ಕೊಂಡು ಹೋಗೋದು. ಗೋಪ್ರೋ ಆ್ಯಕ್ಷನ್ ಕ್ಯಾಮ್ರಾ. ಆ್ಯಕ್ಷನ್ ಕ್ಯಾಮ್ರಾ ಬೇಸಿಕ್ಲಿ. ಶೇಕ್ ಮಾಡಿದ್ರೆ ಏನಾಗಲ್ಲ, ನೀಟಾಗಿರೋ ಸ್ಟೆಬಿಲೈಸೇಷನ್ ಇರುತ್ತೆ. ರೇಡಿಯೋ ವಿಡಿಯೋ ಇದೆ ಹೆಲ್ಮೆಟ್ಗೆ? ಇಲ್ಲ, ಇದೆ. ಯಾವ ನೆಕ್ಸ್ಟ್ ರೇಡಿಯೋ? ಯಾ ಟೀಮ್ ಅಲ್ವಾ? ಇಲ್ಲ, ಸೋಲೋ ರೈಡರ್ ನಾನು ಯೂಶಲಿ. ಹಾಂ, ರೈಡರ್ ಇದ್ದರೆ ಕನೆಕ್ಟ್ ಮಾಡ್ಬೋದು, ಇಲ್ಲಾಂದರೆ ಸಾಂಗ್ ಕೇಳ್ಬೋದು, ಕಾಲ್ ಅಟೆಂಡ್ ಮಾಡ್ಬೋದು. ಎಸ್, ಆಪ್ಷನ್ ಇದೆ. ಇವಾಗ ನೀವು ಹಾಂ ಅಪ್ ಟು 1 ಕಿಲೋಮೀಟರ್ ಇಟ್ ವಿಲ್ ಸಪೋರ್ಟ್. 1 ಕಿಲೋಮೀಟರ್ ಇಟ್ ವಿಲ್ ಸಪೋರ್ಟ್. ಎಸ್, ಅಪ್ ಟು 5 ರೈಡರ್ಸ್ ಐ ಕ್ಯಾನ್ ಕನೆಕ್ಟ್
4 or 5. ಸಕ್ಕತ್ತಾಗಿದೆ ರೇಡಿಯೋ ಗೊತ್ತಾ ಹೆಂಗೆ ಗೊತ್ತಾಗುತ್ತೆ ನೈಸ್ ಟು ಮೀಟ್ ಯು ಸರ್. 35, 36 ಲಾಂಗಲ್ಲಿ ಅಷ್ಟೊಂದು ಬರುತ್ತಾ? ಹಾಂ ಬರುತ್ತೆ. ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಎಷ್ಟು ಹೋಗ್ಬೋದು? ಓ ಹೌದು ಬರ್ ಇಟ್ಸ್ ಗುಡ್. ನಾವು ಇಟ್ಸ್ 3.5 ಹಾಂ ಐ ಥಿಂಕ್ ನಾವು ಇಟ್ಸ್ ಇನ್ಕ್ರೀಸ್ಡ್. ಹಾಂ 4 ಲಕ್ಷ ಇದೆಯಾ? ಹಾಂ 4 ಹತ್ರ ಇದೆ ಮೋಸ್ಟ್ಲಿ. ಸೆಗ್ಮೆಂಟ್ ಎಲ್ಲ ಟೂರಿಂಗ್ ಅಡ್ವೆಂಚರ್, ಅದೆಲ್ಲ ಸೆಟ್ ಅದು ಟೂರಿಂಗ್ ಆಗಲ್ಲ ಅಷ್ಟು. ಇದೊಂದೇ ಆಗೋದಲ್ಲ? ಹಾಂ. ಎಲ್ಲಿಗೆ ಹೋಗಿದ್ರಿ ನೀವು? ಇಲ್ಲ ಊರಿಗೆ ಹೋಗ್ತಾ ಇದ್ದೇನೆ, ಕುಂದಾಪುರ. ಇವಾಗ ಹೋಗ್ತಾ ಇದ್ದೀರಾ? ಹಾಂ. ಆಲ್ವೇಸ್ ಅಪ್ ಆ್ಯಂಡ್ ಡೌನ್ ಇದರಲ್ಲೇ ಮಾಡೋದಾ? ಹಾಂ ಮೋಸ್ಟ್ ಆಫ್ ದ ಟೈಮ್ ಇದರಲ್ಲೇ ಮಾಡ್ತೆ. ಕುಂದಾಪುರ ನಾನು ನಾಡಿದ್ದು ಬರಬೇಕು. ಹೌದಾ? ಹಾಂ ಹಾಂ ಹಾಂ. ನನ್ನ ಫ್ರೆಂಡ್ ಹಾಸ್ಪಿಟಲ್ ಇದೆ. ಎಲ್ಲಿ? ಓಕೆ ಗೈಸ್ ಲೆಟ್ಸ್ ಗೋ. ಆಲ್ರೆಡಿ 12 ಮುಕ್ಕಾಲು ಆಯ್ತು. ಐ ಡಿಡೆಂಟ್ ಎಕ್ಸ್ಪೆಕ್ಟೆಡ್ ಇಷ್ಟೊಂದು ಜನ ಬಂದು ರೆಕಗ್ನೈಸ್ ಮಾಡಿ ಇಷ್ಟೊಂದು ಜನ ಬಂದು ಮಾತಾಡಿಸ್ತಾರೆ ಅಂತ. ಸೊ ಪ್ರೌಡ್ ಮೂಮೆಂಟ್ ಆ್ಯಂಡ್ ಇನ್ಸ್ಪೈರಿಂಗ್. ಎನ್ಕರೇಜ್ ಆಯ್ತು ಗುರು ಆ್ಯಕ್ಚುಲಿ. ಗಾಯ್ಸ್ ಫಸ್ಟ್ 100 ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತಾ. ಇನ್ನೂ ಅಂದಾಜು ಒಂದು 340 ಕಿಲೋಮೀಟ್ರ್ ಇರ್ಬೋದು. ಟೈಮ್ ಈಗ ಮಧ್ಯರಾತ್ರಿ 1 ಗಂಟೆ 15 ನಿಮಿಷ. ಪೀಸ್ಫುಲ್ ಗುರು. ಯಾಕೋ ಈ ರೈಡ್ ಮಾಡ್ತಾ ಮಾಡ್ತಾ ನೈಟ್ ಓಡಿಸೋದೇ ಬೆಸ್ಟ್ ಅನಿಸ್ತಾ ಇದೆ. ಯಾಕಂದರೆ ವೆಹಿಕಲ್ಸ್ ತುಂಬ ಕಡಿಮೆ, ಬಿಸಿಲಿಲ್ಲ, ಚಿಲ್ಡ್ ವೆದರು, ಎಷ್ಟು ಓಡಿಸೋದು ಸುಸ್ತಾತಿಲ್ಲ. ನಿಂತ್ರಿ ಒಂಚೂರು ಕಂಟ್ರೋಲ್ ಮಾಡ್ಕೊಳಕ್ಕಷ್ಟೇ. ಅದು ಬಿಟ್ಟರೆ ನಂಗೆ ಯಾಕೋ ಇಷ್ಟ ಆಯ್ತು ನೈಟ್ ರೈಡು. ಕಾಣಕ್ಕಿನ್ನು ಫ್ಯೂಚರ್ ಡೇಸಲ್ಲಿ ನೈಟ್ ಊರಿಗಿರಿ ಹಾಕಿದ್ರೆ ನೈಟ್ ಹಾಕೋದು ಬೆಸ್ಟ್ ಅನ್ಸುತ್ತೆ. ಏನಾಯ್ತು ಮರ ಇಲ್ಲಿ? ಏನಾಯ್ತು? ಶೆಟ್. ಎಂತ ಮರ ನಂದು ಹುಡುಗ್ರು ಎಂತ ಮರ ಅವರು ಎಂತ ಆಯ್ತಾ? ವಿಶಾಲ್ ಬಸ್, ಪೂಜಾ ಬಸ್. ಹತ್ತತ್ರ ಹಾಸನ ಹತ್ತತ್ರ ಇದ್ದೆ. ಏನು ಇವ್ರು ಬಸ್ಸಿನರ್ದೆ ಅಂತಾರೆ ಅಗಳೇನು ಅಲ್ಲ ಮಾರ. ಒಳಗಿದ್ದು ಪ್ಯಾಸೆಂಜರ್ ಕತಿ ಅಂತ ಮಾರೆ. ಹೊಲ್ಕೆ ರೋಡ್ ತಗೊಂಡು ತೋಡೋಕೆ ಮರಲ್ಲ ಮಾರ ಅದು. ವಿಷಯ ಅಂತಂದಲೇ ಗೊತ್ತಾಯಿಲ್ಲಪ್ಪ. ಎರಡು ಬಸ್ಸಿನರ್ ಜಗಳ ಅಂಬ್ರ. ವಿಶಾಲ್ ಬಸ್, ಇನ್ನೊಂದು ಯಾವುದೋ ಕಂಪ್ನಿ ಬಸ್. ಬಟ್ ಇಬ್ಬರು ತುಳುವಲ್ಲೇ ಜಗಳ ಮಾಡ್ಕೊಂತಿದ್ರ. ಮಂಗಳೂರು ಬದಿಯಾರ ಅಂದಳಿ ಇಬ್ಬರು. ಎಂತನ ಗೊತ್ತಾಯಿಲ್ಲ. ಇಲ್ಲಿ ಇಬ್ಬರು 2 ಬಸ್ಸು ಸರ್ವಿಸ್ ರೋಡಾಗೆ ಬತ್ತಿತ್ತಪ್ಪ. ಕಂಡ್ರೆ ಮೋಸ್ಟ್ಲಿ ಏನೋ ಇವ್ರು ರೇಸಿಂಗ್ ಗೀಸಿಂಗ್ ಅಂತ ನಡೆದಿತ್ತ ಅಂತ ಗೊತ್ತಿಲ್ಲ. ಅಲ್ಲ ಮಾರ ಇವ್ರು ಜಗಳ ಮಾಡ್ಕೊಳ್ಳಿ ಮಾರ. ಅಲ್ಲ ಬಸ್ ಆಗಿದ್ದಾರೆ ಕತೆ ಅಂತ ಇವು ಮಾಡು ದೆಸೆಯಿಂದ ಪಾಪ ಬಸ್ಸಿನ ಓನರಿಗೊಂದು ಲಾಸ್. ಅಲ್ಲ ಮಾರ ಮತ್ತೆಂತ ಇಲ್ಲ, ಅಪರೂಪಕ್ಕೆ ಲಾಗ್ ಮಾಡದ್ದ. ಏನು ಕಂಟೆಂಟ್ ಇವತ್ತು? ಲಾಗ್ ಸುಮಾರು ಉದ್ದ ಆಗ್ತಾನಲ್ಲ ಇವತ್ತು. ಗಾಯ್ಸ್ ಟೈಮು 2:15 ಆಯಿತು. ಹಾಸನಕ್ಕೆ ಬಂದೆ ಈಗ. ಇದೇ ಕಣಿ ಹಾಸನ ಹೊಸ ಫ್ಲೈಓವರ್. ಸೊ ಮೊದಲೆಲ್ಲ ನಾವು ಈ ಬಸ್ ಹೋಯ್ತು ಕಣಿ, ಹಿಂಗೆ ಹೋತಿತ್ತ. ಬಟ್ ಇದು ರೀಸೆಂಟಾಗಿ ಆದ. ಒಂದು ಸಲ ಹೋಯ್ದೆ. ಬ್ರಿಡ್ಜನ್ನು ಫುಲ್ಲಾಗಿ ಕಂಪ್ಲೀಟ್ ಆಗಿಲ್ಲ. ಈಚೆ ಬದ ಮಾತ್ರ ಬಿಟ್ಟಿರು, ಆಚೆ ಬದಾಗಿನ್ನ ಬಿಡಲಿಲ್ಲ. ಸೊ ಈಚೆ ಬದಾಗೆ ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ 2 ವೆಹಿಕಲ್ಲು ಬಿಡ್ತಾಯಿದ್ರು ಒಂದು ಸೈಡಲ್ಲೇ, ಒಂದೇ ರೋಡಲ್ಲೇ. ಆ್ಯಂಡ್ ಇದೇ ಗಾಡಿ ಹಾಸನ್ ಸಿಟಿ ತೋರುತ್ತೋ ಇಲ್ಲೇ ಗೊತ್ತಿಲ್ಲ. ಸುತ್ತ ಸಿಟಿ ತೋರ್ತಾ ಇದೆ. ಏರಿಯಲ್ ವ್ಯೂ ಸ್ವಲ್ಪ ಹೈಟಲ್ಲಿದೆ ಆ್ಯಕ್ಚುಲಿ ಇದು. ಗಾಯ್ಸ್ ಒಂದು ಟೀ ಅಂಗಡಿ ಹುಡುಕ್ತಾ ಇದ್ದೆ, ಒಂದು ಟೀ ಅಂಗಡಿನೂ ಸಿಗ್ತಾಯಿಲ್ಲ. ಯೂಶ್ವಲಿ ಹಾಸನ್ ಎಂಟ್ರಿ ಆಗುವಾಗಿಂದ ಹುಡುಕ್ತಾ ಇದ್ದೆ ನಾನು. ಹತ್ತತ್ರ ಎಕ್ಸಿಟ್ ಆಗ್ತಾಯಿದ್ದೀನಿ ಹಾಸನ. ಇದು ಇಂಡಸ್ಟ್ರಿಯಲ್ ಏರಿಯಾ, ಹಾಸನ್ ಇಂಡಸ್ಟ್ರಿಯಲ್ ಏರಿಯಾ ಇದು. ಒಂದೇ ಒಂದು ಟೀ ಶಾಪ್ ಇಲ್ಲಪ್ಪ ಚಾಗಿ ಕುಡ್ಬೇಕಂಡ್ರೆ. ಚಹಾ ಕುಡಿಕಪ್ಪ. ಚಳಿ ಆತಿತ್ತ, ಸಿಕ್ಕಾಪಟ್ಟೆ ಚಳಿ ಇದೆ.
ಜಾಕೆಟ್ ಹಾಕ್ಕೊಂಡ್ರು ಚಳಿ ಹೊಡಿತಾ ಇತ್ತ. ಪೀಸ್ಫುಲ್. ಓಹೋ ಗಾಯ್ಸ್, ಫಾಗು ಹತ್ತತ್ರ ಸಕಲೇಶ್ಪುರ ಹತ್ತತ್ರ ಇದ್ದೆ. ರೋಡೆಲ್ಲ ಫುಲ್ ಫಾಗು. ಕ್ಯಾಮ್ರದೆಲ್ಲ ತೋರುತ್ತೋ ಇಲ್ಲೇ ಗೊತ್ತಿಲ್ಲ, ಬಟ್ ಈ ನಂದು ಎಲ್ಲ ಫಾಗ್ ಲ್ಯಾಂಪ್ ಹಾಕಿನಲ್ಲ ಹಂಗೆ ಕರೆಕ್ಟಾಗಿ ಹೋದ ಫಾಗ್. ಅಲ್ಲೆಲ್ಲ ಕಾಣಿ ಫುಲ್ ಹೊಗೆ ಹೋಗ್ತಾಯಿತ್ತ. ಆ ಸ್ಟ್ರೀಟ್ ಲೈಟ್ ತೋರಿಸ್ಕೊತ ಅಲ್ಲೆಲ್ಲ ಹೊಗೆ ಹೋಗ್ತಾಯಿತ್ತು. ನಿಮ್ಮ ಕ್ಯಾಮ್ರದ ತೋರೋದಿಲ್ಲ. ಫುಲ್ ಫಾಗ್ ಇದೆ ಗೈಸ್. ಸಖತ್ ಕೋಲ್ಡ್ ಇದೆ. ಯಪ್ಪ ಇಷ್ಟು ಚಳಿ ಅಂದರೆ ನಾನು ಜಾಕೆಟ್ ಹಾಕೊಂಡಿದ್ದೆ, ಕೈಯೆಲ್ಲ ಒಂಥರ ಫ್ರೀಸಿಂಗ್ ಆದಂಗಿತ್ತು. ಸಮ ಕೋಲ್ಡ್ ಇತ್ತು, ಕೈಯೆಲ್ಲ ಮರಗಟ್ಟೆ ಶುರುವಾಯ್ತು. ಆನ ಮನೆ ಕೋಲ್ಡ್ ಇತ್ತು. ಬಟ್ ಒಂದೇ ಒಂದು ಚಾಯ್ ಹೋಟ್ಲಿ ಸಿಕ್ಕಲ್ಲ, ಅದೇ ಈಗ ಕಾಣ್ತಾ ಇದ್ದೆ. ಈಗ ಅಲ್ಲಿ ಕಾಣಿ ಫಾಗ್ ಕಾಣಿ, ಆ ಲೈಟ್ ಬೆಳಗ್ಗೆ ಹೆಂಗೆ ತೋರುತ್ತೆ ಕಣಿ ಫಾಗು. ನಾನು ಫಾಗ್ ಲ್ಯಾಂಪ್ ಹಾಕ್ಸೋದು ಒಳ್ಳೆ ಆಯ್ತು. ವೈಟ್ ಲೈಟ್ ಇದ್ದರೆ ವೈಟ್ ಲೈಟು ವೈಟ್, ಫಾಗು ವೈಟ್ ಇರುತ್ತೆ, ತೋರದೇ ಇಲ್ಲ ರೋಡ್. ನೈಟ್ ಇಷ್ಟು ಕೋಲ್ಡ್ ಇತ್ತಲ್ಲ, ಅದೇ ಡೇ ಟೈಮಲ್ಲಿ ಬಂದರೆ ನಿಮ್ಗೆ ಓಡಿಸೋಕೆ ಆಗ್ತಿಲ್ಲ. ಯೂಶ್ವಲಿ ಬೆಳಿಗ್ಗೆ ಹಂಗಲ್ಲ, ಮನೆಯಿಂದ ಹೊರಟ್ರೆ ಇಲ್ಲಿ ಬಪ್ಪತ್ತಿಗೆಲ್ಲ ಮಧ್ಯಾಹ್ನ ಇರುತ್ತೆ. ಬಿಸಿಲು ಒಂದು ರಾಪ್ ಹೆಂಗಿರುತ್ತೆ ಅಂದರೆ ಅಪ್ಪ ಓಡಿಸೋದೆಲ್ಲ. ಅದು ಕಾಂಕ್ರೀಟ್ ರೋಡೇ ಇಲ್ಲ, ಆ ಕಾವು ಮುಖಕ್ಕೆ ಹೊಡಿತ ಆನ ಮನೆ, ಓಡಿಸೋಕೆ ಆಗ್ತಿಲ್ಲ. ನೈಟೇ ಎಷ್ಟು ಬೆಸ್ಟ್. ಪುಣ್ಯಕ್ಕೆ ಅಂತಂದ್ರೆ ಮಳೆ ಒಂದು ಬಿಟ್ಟಿತ್ತ, ಮಳೆ ಗಿಲಿ ಬಂದಿರೋ ಮಾತ್ರ ರಗಳೆ ಆಯ್ತು. ಒಂದನ್ನೇ ಮಳೆ ಸಿಕ್ಕಲ್ಲ ನನಗೆಲ್ಲೋ, ಅದೊಂದು ಒಳ್ಳೆ ಆಯ್ತು. ಯಾವುದು ಗಾಡಿ ಎಲ್ಲಿ ಓದ್ತಿತ್ತು ನನಗೆ ಗೊತ್ತಿಲ್ಲ ನನಗೆ. ಗೈಸ್ ಅಲ್ಲಿ ರೈಟ್ ಸೈಡಲ್ಲಿ ತೋರ್ತಿತ್ತಲ್ಲ ಅದೆಲ್ಲ ಸಕಲೇಶ್ಪುರ ಪ್ಯಾಟಿ ಅದ. ಸಿಟೀಸ್ ಹತ್ತತ್ರ ಇದ್ದೆ, ಒಂದು 5 ಕಿಲೋಮೀಟ್ರ್ ಇದೆ ಸಕಲೇಶ್ಪುರಕ್ಕೆ. ಇದೆಲ್ಲ ಔಟ್ಸ್ಕರ್ಟ್ಸ್. ಗಾಯ್ಸ್ ಇವಾಗ ಟೈಮ್ ಬೆಳಿಗ್ಗೆ 3 ಗಂಟೆ. ಸಕಲೇಶ್ಪುರ ದಾಟಿ ಹೋಯ್ತಾ. ಇವಾಗ ನಮ್ಗೆ ಸಿಗೋದು ಶಿರಾಡಿ ಘಾಟ. ಇಲ್ಲಿ ಒಂದು ಸಕಲೇಶ್ಪುರದಿಂದ ಒಂದು 5-10 ಕಿಲೋಮೀಟರ್. ಇದೆಲ್ಲ ಸಕಲೇಶ್ಪುರ ಸಿಟಿ. ಎಲ್ಲೆಲ್ಲ ಹುಚ್ಚಿ ಹೋಯ್ತಾರೆ ಮಾರ, ಅಂಗಡಿ ಬಾಲಾಗಲ್ಲ. ಆ ಬಸ್ಸಿನವ್ರು ಮಾಡೋದು ಹಂಗೆ, ಎಲ್ಲಾಯ್ತು ಅಲ್ಲಿ ತಂದು ನಿಲ್ಲಿಸ್ತಾರೆ. ಒಂದು ಖಾಲಿ ಜಾಗ ನಿಲ್ಸೋಕತ್ತಿಲ್ಲ, ಅಲ್ಲಿ ಅಂಗಡಿ ಎದುರು ನಿಲ್ಸಿದ, ಅಂಗಡಿ ಎದುರೇ ಹುಚ್ಚಿ ಹೋಯ್ತಿದ್ದ. ಮೂಡಿಗೆರೆ ಇಲ್ಲಿಂದ 38 ಕಿಲೋಮೀಟ್ರ್ ಇದೆ, ಧರ್ಮಸ್ಥಳ 78 ಕಿಲೋಮೀಟ್ರ್ ಇದೆ, ಮಂಗಳೂರು 125. ಓಕೆ ಬಾ ಲಾರಿದು ಹೊಗೆ ಹೊಡೀತ. ಎಷ್ಟು ಬಿಸಿ ಇತ್ತು, ಬೆಚ್ಚಗೈತೆ ಅಂದರೆ ಬೆಚ್ಚಗೈತೆ. ಒಂದೇ ಒಂದು ಅಂಗಡಿ ಇಲ್ಲ, ಟೀ ಸಿಕ್ಕೋದು ಡೌಟು. ಕಣಿ ಶಿರಾಡಿ ಘಾಟಿ ಸ್ಟಾರ್ಟ್ ಆಯ್ತಾ. ಇದೇ ಮಂಜರ್ಬಾದ್ ಫೋರ್ಟಿಗೆ ಹತ್ತ ರೋಡ್. ಇನ್ನೂ ಒಂದು ಸಲನೂ ಆಪ್ಕಲ್ಲಿ ಈ ರೋಡಿಗೆ ಎಷ್ಟು ಸಲ ತಿರುಗಿನೋ ನನಗೆ ಗೊತ್ತಿಲ್ಲ. ಕೆಲವು ಕಡೆ ರೋಡೆಲ್ಲ ಇನ್ನೂ ಹಾಗೆ ಇಟ್ಟಿದ್ದಾರೆ, ದೊಡ್ಡದು ಮಾಡಲಿಲ್ಲ. ಎಂತಕ್ಕಂದರೆ ಅದೆಲ್ಲ ಆಚೆ ಕಡೆ ಫುಲ್ ಪ್ರಪಾತ, ಅಲ್ಲಿ ಮಾಡ್ರೆ ಬಿದ್ದೋಗೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇದು ಹೆಂಗಿತ್ತು ಹಂಗೆ ಇಟ್ಟಿರು ಮುಂಚಿನ ರೋಡ್ ಮಾತ್ರ ಡಾಂಬರ್ ಹಾಕಿ ಇಟ್ಟಿರ. ಉಳಿದೆಲ್ಲ ಡಬಲ್ ರೋಡ್ ಮಾಡಿರ, ಸಿ ಕಾಂಕ್ರೀಟ್ ರೋಡ್. ಈ ಶಿರಾಡಿ ಘಾಟ್ ಏನಂತದೇನು ಡೇಂಜರಸ್ ಇಲ್ಲ. ಎಂತಕ್ಕಂದ್ರೆ ಇಲ್ಲಿ ಎಲ್ಲ ಟೈಪ್ ಆಫ್ ವೆಹಿಕಲ್ ತಿರುಗುತ್ತೆ. ಬಸ್, ದೊಡ್ಡ ಲಾರಿ, 20 ಚಕ್ರ ಲಾರಿ ಎಲ್ಲ ತಿರುಗುತ್ತೆ. ಅಂಥದ್ದೇನು ಸ್ಟೀಪ್ ಏನು ಜಾಸ್ತಿ ಇಲ್ಲ, ರೋಡ್ ಆಗಲೇ ಇದೆ. ನಮ್ಮ ಆಗುಂಬೆ ಘಾಟಿಗೆ ಅಂದಾಗ ಅಷ್ಟು ಟಫ್ ಇಲ್ಲ ಇದು. ಶಿರಾಡಿ ಘಾಟ್ ಒಂದು ಕಡೆ ಹತ್ತಬೇಕು, ಒಂದು ಕಡೆ ಇಳಿಬೇಕು. ನೋಡಿ ಇಲ್ಲೆಲ್ಲ ಇನ್ನೂ ಮಾಡ್ತಾಯಿದ್ದಾರೆ ರೋಡು. ಇಲ್ಲೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಆ್ಯಕ್ಚುಲಿ. ಕೆಳಗಡೆಯಲ್ಲಿ ರೈಲ್ವೆ ಬ್ರಿಡ್ಜ್ ಇದೆ, ಅದಕ್ಕೋಸ್ಕರ ಅವ್ರಿಗೆ ಮಾಡೋಕ್ಕಾಗ್ತಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಆಚೆ ಸೈಡ್ ರೋಡ್ ಬ್ಲಾಕೇ ಇರುತ್ತೆ, ಅಂತಕ್ಕಂದ್ರೆ ಆಚೆ ಬದಿ ಗುಡ್ಡ ಇರ್ತಾರ, ಅವೆಲ್ಲ ಎಷ್ಟೊತ್ತಿಗೆ ಕುಸ್ತು ಬೀಳುತ್ತೆ ಅಂತ ಹೇಳೋಕ್ಕಾಗ್ತಿಲ್ಲ. ಅದಕ್ಕೆ ಆಚೆ ಬದಿ ಬ್ಲಾಕ್ ಮಾಡಿ ಒಂದು ಸೈಡಿಗೆ ಬಿಟ್ಟಿರ್ತಾರೆ ಅವರು. ಈಗಳು ಮೋಸ್ಟ್ಲಿ ಇದು ಒನ್ ವೇನೇ ಇದೆ ಅನ್ಸುತ್ತೆ. ಗಾಯ್ಸ್ ಫೈನಲಿ ಒಂದು ಲೈಫ್ ಸೇವರ್ ಶಾಪ್ ಇಲ್ಲೇ ಇದೆ. ಇಲ್ಲೇ ಒಂದು ಟೀ ಕುಡ್ಕೋಪ್ಪ. ಟೀ ಇದೆಯಾ? ಬಾ ಎಲ್ಲೂ ಒಂದು ಅಂಗಡಿ ಇಲ್ಲ ಗುರು.
ಫೈನಲಿ ಒಂದು ಅಂಗಡಿ ಸಿಕ್ತು, ಸಾಕು ಮರ. ಹಬ್ಬ, ಯಾವ ಊರಿದು? BM ರೋಡ್, ಮಾರನಹಳ್ಳಿ. ಅಯ್ಯೇ ಬಾ, ಏನು ಕೊಟ್ಟು ಹೊಡಿತಾವ್ರು ಇವನು. ಬಿಸಿ ವಿಶೇಷ ಅದು ಮಂಗಳೂರು ಸ್ಟೋರ್ ಅಂದೇಳಿ ಯಾವುದೋ ಶಾಪ್ ಇತ್ತಪ್ಪ ಎಲ್ಲ. ಗೈಸ್, ಆ್ಯಕ್ಚುಲಿ ಶಿರಾಡಿ ಘಾಟ್ ಇಳಿತಾ ಇದೆ. ನಿಮ್ಮ ಕ್ಯಾಮರದಲ್ಲೇ ನಾರ್ಮಲ್ ರೋಡ್ ಥರ ಕಾಣ್ತಾ ಇರ್ಬೋದು ಮೋಸ್ಟ್ಲಿ. ನೈಟಲ್ಲ ಎಂತ ಮಾಡೋಕ್ಕಿಲ್ಲ, ಡೇ ನಿಮ್ಗೆ ಕರೆಕ್ಟ್ ಘಾಟ್ ಫುಲ್ ವ್ಯೂ ಕಾಣ್ತಾ ಇತ್ತು. ಓಹೋ, ಏನು ಹೇಳಿ, ನೈಟ್ ಘಾಟ್ ಇಳಿಸು ಮಜಾನೇ ಬೇರೆ. ಎಲ್ಲ ದೊಡ್ಡ ದೊಡ್ಡ ವೆಹಿಕಲ್ಸೇ, ಲಾರಿ, ಸ್ಲೀಪರ್ ಬಸ್ಸೇ ಜಾಸ್ತಿ. ಒಂಥರ ಮಜಾ. ಘಾಟಿಯಲ್ಲಿ ಬೋರ್ ಆಗಲ್ಲ, ಅಡ್ವೆಂಚರ್ ಇರುತ್ತೆ. ಆಲ್ ರೈಟ್ ಗೈಸ್, ಇವಾಗ ಟೈಮ್ ಬೆಳಿಗ್ಗೆ 4 ಗಂಟೆ ಆಗಿದೆ ಎಕ್ಸಾಕ್ಟ್ಲಿ. ಇಲ್ಲಿ ಗುಂಡ್ಯ ಅಂತ ಊರಲ್ಲಿದ್ದೆ. ಬೇಸಿಕ್ಲಿ ಇಲ್ಲಿ ಲೆಫ್ಟ್ ಅವರ ಕುಕ್ಕೆ ಸುಬ್ರಹ್ಮಣ್ಯ ಹತ್ತ, ಸೀದಾ ಮಂಗಳೂರು. ಆಲ್ಮೋಸ್ಟ್ ಇಳಿದೆ ಶಿರಾಡಿ ಘಾಟಿಂದ. ಹೊಸು ಆತಿತ್ತಪ್ಪ, ಸ್ವಲ್ಪ ಎಂಥವ್ರು ಇತ್ತ. ತಿಂಡಿ ತಿನ್ಕೋಪ್ಪ. ತಿಂಡಿ ಅಂದರೆ ಮತ್ತಂಥ ದೋಸೆ ಇಡ್ಲಿ ಅಲ್ಲ, ಇಂಥವ್ರು ಸಣ್ಣ ಪುಟ್ಟ ಸ್ನ್ಯಾಕ್ಸ್ ತಿನ್ಕೋಪ್ಪ ಅಂದೇಳಿ ಹೊಸು ಆತಿತ್ತು. ಇವತ್ತಿನ ಸೆಕೆಂಡ್ ಫ್ಯೂಲ್ ಸ್ಟಾಪ್ ಅನ್ನ ಮನಿಕೊಂಡಿದ್ದಾರೆ ಅಂದಾಗ. ಟೈಮ್ 4:15 ಆಗಿದೆ. ಗೈಸ್, ಇದು 2ನೇ ಟೀ ಸ್ಟಾಪು. ಹತ್ತತ್ರ ಮಂಗಳೂರು ಹತ್ರ ಇದ್ದೆ. ಬೈಕೆಲ್ಲ ಪಾರ್ಕ್ ಮಾಡಿದೆ. ಇವಾಗ ಟೈಮ್ ಒಂದು 5:15 ಆಯಿತು, ಬೆಳಿಗ್ಗೆ 5:15. ಸೊ ಸುಮಾರು ಒಂದು 5 ಗಂಟೆ ಸೂರಿಗೆ ಸ್ವಲ್ಪ ಕಣ್ಕೂರು ಶುರುವಾಯಿತು. ಅದಕ್ಕೆ ಇಲ್ಲೇ ಮಂಗಳೂರು ಹತ್ರ ಒಂದು ಟೀ ಶಾಪ್ ಇತ್ತು. ಇಲ್ಲೇ ಟೀ ಕುಡ್ದು ಸ್ವಲ್ಪ ಮುಖ ತೊಳೆದೆ. ಸೊ BC ರೋಡ್ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇರ್ಬೋದು. ಮಂಗಳೂರಿಗೆ ಒಂದು 30 ಕಿಲೋಮೀಟ್ರ್ ಇರ್ಬೋದು ಅಂದಾಜು. ಆಲ್ ರೈಟ್. ಗಾಯ್ಸ್, ವೆಲ್ಕಮ್ ಟು ಮಂಗಳೂರು. ಟೈಮ್ ಈಗ ಬೆಳಿಗ್ಗೆ 5:15 ಆಯ್ತು. ಪಡೀಲ್ ಜಂಕ್ಷನ್. ಇಲ್ಲಿಂದ 1-1.5 ಗಂಟೆ ಆಗುತ್ತೆ ಕುಂದಾಪುರಿಗೆ, ನಮ್ಮನೆಗೆ. ವೆಲ್ಕಮ್ ಟು ಮ್ಯಾಂಗ್ಳೂರ್ ಇಂಡಸ್ಟ್ರಿಯಲ್ ಏರಿಯಾ. ಸೂರ್ಯೋದಯ ಆಗಿದೆ ಆಲ್ರೆಡಿ. ಟೈಮು 6 ಗಂಟೆ ಆಯಿತು. ಸ್ಟ್ರೀಟ್ ಲೈಟೆಲ್ಲ ಹಂಗೆ ಇತ್ತು. ಸುರತ್ಕಲ್ NITK ಹತ್ರ ಇದ್ದೆ. ಇಲ್ಲೆಲ್ಲ ರೋಡಲ್ಲಿ ಚಂಡಿ ಐತಪ್ಪ. ರಾತ್ರಿ ಮಳೆ ಬೈತೇನೋ. ಊರು ಬದಾಗೆಲ್ಲ ಮಳೆ ಬಂದಂಗೆ ಇತ್ತಪ್ಪ ಮಧ್ಯ. ಮಂಗಳೂರಾಗ ಆಚೆಗಿಲ್ಲ, ಸುರತ್ಕಲ್ ಹತ್ರ ಮಾತ್ರ ಕಪ್ಪು ಮೋಡಾದಂಗೆ ಇತ್ತಪ್ಪ. ಮಳೆ ಗಿಡಿ ಬರ್ತಾಯಿದ್ರೆ ಸಾಕು. ಇಷ್ಟೊತ್ತರಿ ಸಿಕ್ಕಲಿಲ್ಲ. ಮನೆ ಹಾಪಲ್ಲರಿ ಬರ್ತಾಯಿದ್ರೆ ಸಾಕು. ರೋಡೆಲ್ಲ ಸಮ ಚಂಡಿ ಐತಿ ಬದಾಗ. ಸಮ ಮಳೆ ಬೈನ್.
ಗೈಸ್ ಫೈನಲಿ 400 ಕಿಲೋಮೀಟರ್ ಕಂಪ್ಲೀಟೆಡ್. ಬ್ರಹ್ಮಾವರ ಬಂತೀಗ. ಜರ್ನಿ ಮಾತ್ರ ಎಕ್ಸಲೆಂಟ್. ಹಿಮಾಲಯನ್ ಗೈಸ್, ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ಇಲ್ಲಿ ಕೋಟೇಶ್ವರ ಹತ್ರ ಎಲ್ಲ ಆಲ್ರೆಡಿ ಸರ್ವಿಸ್ ರೋಡೆಲ್ಲ ಮಾಡಿ ಆಯ್ತು. ಸರ್ವಿಸ್ ರೋಡ್ ಮಾಡಿ ಟಾರಲ್ಲಿ ಹಾಕಿ ಆಯ್ತು. ಇನ್ಮೇಲೆ ಮೋಸ್ಟ್ಲಿ ಯಾರು ಅಪೋಸಿಟ್ ಬರ್ತಿಲ್ಲ. ಇನ್ನು ಒಳ್ಳೆ ಕೆಲಸ ಮಾಡಿರು. ಬಟ್ ಮಾಡ್ಕಲ್ಲ, ಎಲ್ಲಿರಿ ಮಾಡ್ತೀನಪ್ಪ. ಕೆಲವ್ರ ಮನೆ ಅಂಗಡಿ ಎಲ್ಲ ಹೊಡಿಯೋದು ದುಡ್ಡು ಕೊಡ್ತಾರೆ ಬಿಡಿ. ಸರ್ವಿಸ್ ರೋಡ್ ಬೆಸ್ಟ್. ಇಲ್ಲಾಂದರೆ ಎಂತಂದ್ರೆ ಮೇಯ್ನ್ ಹೈವೇ ಮೇಲೆ ಎಲ್ಲ ಅಪೋಸಿಟ್ ಬರ್ತಾರೆ. ಯಾಕಂದ್ರೆ ಮಧ್ಯೆ ಎಲ್ಲ ತಿರ್ಸೋಕೆ ಕಟ್ಟಿಲ್ಲ ಅವರಿಗೆ ಯೂಟರ್ನ್ ಮಾಡೋಕೆ. ಅದಂದ್ರೆ ಆಗಲಿ ಇನ್ಮೇಲೆ ಒಳ್ಳೇದಂತ ಕಾಣಿಕೆ. ಕೋಟೇಶ್ವರ ಎಲ್ಲೂ ನಿಲ್ಸೋಕ್ಕೋ ಇಲ್ಲ. ಮಂಗಳೂರಿನ ನಾನ್ ಸ್ಟಾಪ್ ಬಂದಿದೆ. ಎಷ್ಟು ಮಂಗಳೂರಿಂದ ಒಂದು 6 ಗಂಟೆ ಆಯಿತು ಅಂತ ಮೋಸ್ಟ್ಲಿ. 1 ಅವರಲ್ಲಿ ಬತ್ತೆ. 1 ಅವರಲ್ಲಿ ಬಂದೆ ಮಂಗಳೂರಿಂದ. ಬೆಳಿಗ್ಗೆ ಬಸ್ಸ ನೇತಾಡ್ತಾರೆ ಅಂತ ಇದೆ, ಭಾರತಿ ಬಸ್ಸು ಅಲ್ಲ. ನೇತಾಡ್ತಾರೆ ಇಲ್ಲ, ಕಂಡಕ್ಟರ್ ನಿಂತ್ಕೊಂಡದ್ದು ಎಂಥ ಕತೆಗೆ ಗೊತ್ತಿಲ್ಲ. ಎಲ್ಲಿಂದ ಬಂದಿದ್ದ? ಕಾರ್ಕಳ ಬಸ್ಸ, ಉಡುಪಿ ಬಸ್ಸ. ಫುಲ್ಲಿ ಪ್ಯಾಕ್ಡ್ ಬೆಳಿಗ್ಗೆ. ಗೈಸ್ ಫೈನಲಿ ನಮ್ಮ ಊರು ಕುಂದಾಪುರಕ್ಕೆ ಬಂದೆ. ಓಹೋ ಎಷ್ಟು ದಿನ ಆಯ್ತು ಗುರು ಕಾಣಿದೆ. ನಮ್ಮೂರು ನಮಗೆ ಚೆಂದ ಅಲ್ಲದೆ ಎಷ್ಟು ಊರು ಸುತ್ತರು. ಇದೊಂದು ಬೆಂಗಳೂರಿಂದ ಕುಂದಾಪುರ ಓವರ್ನೈಟ್ ಜರ್ನಿ ಮಾಡಿ ಬಂದದ್ದು. ವ್ಲಾಗ್ ಹಾಕ್ಕಂದಳಿ ಒಂದು ಇದೀತ. ಸೊ ನೈಟ್ ಬಂದದ್ರಿಂದ ನಿಮ್ಗೆ ಎಷ್ಟು ವ್ಲಾಗ್ ಕ್ಲಿಯರ್ ಆಯಿತು ಅವ್ರಿತ್ತು ಎಲ್ಲ ಗೊತ್ತಿಲ್ಲ. ಸೊ ತೋರಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಎಂತ ಮಾಡೋಕ್ಕಿಲ್ಲ. ಫುಲ್ಲಿ ನೈಟ್ ವ್ಲಾಗ್ ಇದೀತ. ಡೇಯಲ್ಲಿ ಜಾಸ್ತಿ ಅಂತ ಕವರ್ ಮಾಡೋಕ್ಕಾಗಲಿಲ್ಲ. ಡೇ ಅಂದರೆ ಮಂಗಳೂರಿಗೆ ಬಾಪತಿಗೆ ಬೆಳಿಗ್ಗೆ ಐತಲ್ಲ, ಅದ್ರ ಮೇಲೆ ಅಂತ ಕಂಟೆಂಟ್ ಇರಲಿಲ್ಲ. ಸೊ ಇದಿಷ್ಟು ನನ್ನ ವ್ಲಾಗು. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮಾನ್ಸೂನ್ ನೆಕ್ಸ್ಟ್ ಬರುವಂಥ ವಿಡಿಯೋಗಳೆಲ್ಲ ಮೋಸ್ಟ್ಲಿ ಮಾನ್ಸೂನ್ ಅಥವಾ ನೋಡಬೇಕು ಊರಲ್ಲಿ ಯಾವುದಾದ್ರು ಪ್ಲೇಸ್ಗಳಿದ್ರೆ ಸ್ವಲ್ಪ ವ್ಲಾಗ್ ಮಾಡಿ ಹಾಕ್ತೆ. ಇಷ್ಟ ಹೇಳ್ತಾ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಇದನ್ನು ಟೇಕ್ ಕೇರ್, ಎಂಜಾಯ್ ಯುವರ್ ರೆಸ್ಟ್ ಆಫ್ ದ ಡೇ ಆರ್ ನೈಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.